ವೀಲಿಂಗ್ ಮಾಡುವವರ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿರುವಂತಹದ್ದು. ನೋ ಪಾರ್ಕಿಂಗ್ಗಳಲ್ಲಿ ಪಾರ್ಕ್ ಮಾಡಿದರೆ ಟೋಯಿಂಗ್, ಡ್ರಂಕ್ ಅಂಡ್ ಡ್ರೈವ್ ಮಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು, ಸೂಚನಾ ಫಲಕ ಇದ್ದಲ್ಲೇ ಪಿಕ್ ಅಂಡ್ ಡ್ರಾಪ್. ಹೆಚ್ಚಿನ ಹಣ ಕೇಳುವ ಖಾಸಗಿ ವಾಹನಗಳ ಮೇಲೆ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಅದರಲ್ಲೂ ಟ್ರಾಫಿಕ್ ಪೊಲೀಸರು ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಬಾರಿ ಬಲೂನ್ ಊದಂಗಿಲ್ಲ, ಸಿಡಿಸಂಗಿಲ್ಲ. ಹೊಸ ವರ್ಷ ಆಚರಣೆಗೆ ಬೆಂಗಳೂರಿನಲ್ಲಿ ಕಾಕಿ ಟಫ್ ರೂಲ್ಸನ್ನು ಈಗ ಜಾರಿ ಮಾಡಿರುವಂತಹದ್ದು. ವೀಲಿಂಗ್ ಮಾಡುವವರ ಮೇಲೆ, ಅದರಲ್ಲೂ ಫ್ಲೈಓವರ್ಗಳ ಮೇಲೆ ವೀಲಿಂಗ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಫ್ಲೈಓವರ್ ಕಂಪ್ಲೀಟ್ ಖಾಲಿ ಹೊಡಿತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ. ಸೊ ಹಾಗಾಗಿ ಅಲ್ಲಿ ವೀಲಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತು ಬಹುಮುಖ್ಯವಾಗಿ ಇಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಈಗ ಇಲ್ಲಿ ಇರ್ತಕ್ಕಂಥ ಸಿಸಿಟಿವಿ ಕ್ಯಾಮ್ರಾಗಳ ಜೊತೆಗೆ ತಾತ್ಕಾಲಿಕವಾಗಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಕಂಟ್ರೋಲ್ ಜೊತೆಗೆ ಇಲ್ಲಿ ಎಲ್ಲ ಸಿಸಿಟಿವಿ ಕ್ಯಾಮ್ರಾಗಳನ್ನು ನಮ್ಮ ಕಮಾಂಡ್ ಸೆಂಟರ್, ಸೊ ಅಲ್ಲಿ ನಾವು ಅದರ ಆಧಾರದ ಮೇಲೆ ವಿಡಿಯೋ ಆಟೋಮೆಟಿಕ್ ನಂಬರ್ ಪ್ಲೇಟ್ ವೆರಿಫಿಕೇಶನ್ ಅದೆಲ್ಲ ಮಾಡಲಿಕ್ಕೆ ಉದಾಹರಣೆಗೆ ಹೇಳೋದಂದ್ರೆ ಎಲ್ಲ ರೀತಿಯಲ್ಲಿ ಇಲ್ಲಿ ನಾಳೆಯ ಒಂದು ಹೊಸ ವರ್ಷ ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಸೇಫ್ಟಿ ಐಲ್ಯಾಂಡ್ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿಗಳನ್ನು ಮತ್ತೆ ಫಸ್ಟ್ ಏಡ್ ಬಾಕ್ಸ್, ಸೊ ಈ ರೀತಿ ಎಲ್ಲ ರೀತಿಯ ಒಂದು ವ್ಯವಸ್ಥೆ ರೋಡಿಂದ ಬಂದಂತ ಕ್ರೌಡ್ ಅದು ಒಕರ ಜಂಕ್ಷನ್ ಅಲ್ಲಿ ಏನಿದೆ ಅಲ್ಲಿ ಗ್ಯಾದರ್ ಆಗ್ತದೆ. ಅವ್ರು ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ. 12 ಗಂಟೆ ಆದ್ಮೇಲೆ ಎರಡು ಕಡೆ ಮಾಡ್ತಾರೆ. ಆ ಸಮಯದಲ್ಲಿ ಹೆಣ್ಮಕ್ಳು ಮೈ ಮುಟ್ಟೋದು ಇವೆಲ್ಲ ಕಾಮನ್. ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗಿದ್ದು. ಇಲ್ಲಿ ಈಗಾಗಲೇ ಹೇಳಿದೆ ನಾನು, ಎಲ್ಲ ಇದು ಘಟನೆಗಳನ್ನು ಅವಲೋಕಿಸಿ ಬೇರೆ ಬೇರೆ ಕ್ರಮಗಳನ್ನು ಏಕಸ್ಥ ಸಂಖ್ಯೆ ಪಾದಚಾರಿಗಳು ಕೂಡ ಅನ್ವಯ ಆಗುತ್ತೆ. ಒಂದೇ ಕಡೆಯಿಂದ ಜಗದಲ್ಲಿ ಕೂಡ ಸೇರ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅಲ್ಲಿಂದ ಮುಂದೆ ಮೇಲೆ ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರೀಗ MG ರಸ್ತೆಯಿಂದ ನೇರ ಸಂಪರ್ಕಕ್ಕೆ ಬಂದಿರುವಂತಹದ್ದು. ಕೃಷ್ಣ, ಈಗಾಗಲೇ ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತಹದ್ದು. ಈಗಾಗಲೇ MG ರೋಡು ಹಾಗೆ ಬ್ರಿಗೇಡ್ ರೋಡು ಈ ಎರಡೂ ರಸ್ತೆಯಲ್ಲಿ ಸಂಜೆ ಆಯಿತು ಅಂದರೆ ಸಾಕು, ಜನಸಂದಣಿ ಜಾಸ್ತಿ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಕೃಷ್ಣ? ಅಶ್ವಥ್, 2024ಕ್ಕೆ ಬಾಯಾಳಿ 2025 ಸ್ವಾಗತ ಮಾಡಕ್ಕೆ ಇಡೀ ದೇಶದ ಜನ ಕೂಡ ಕಾಯ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಜನ ಸಹ ಪ್ರತಿ ಬಾರಿ ವರ್ಷ ಬಂದಂತ ಸಂದರ್ಭದಲ್ಲಿ ತುಂಬಾ ಸಂಭ್ರಮದಿಂದ ವೆಲ್ಕಮ್ ಅನ್ನು ಕೂಡ ಮಾಡ್ಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸರ್ಕಾರ ಸುರಕ್ಷಿತ ಹಿತದೃಷ್ಟಿಯಿಂದ ಈ ಬಾರಿ ಕೂಡ ಕೆಲವು ಟಫ್ ರೂಲ್ಸ್ ಗಳನ್ನ ಸರ್ಕಾರ ಜಾರಿ ಮಾಡಿದೆ, ಪೊಲೀಸ್ ಇಲಾಖೆ ಜಾರಿ ಮಾಡಿದೆ. ಬೆಂಗಳೂರಲ್ಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕಂದ್ರೆ ಕಳೆದ ಕೆಲ ವರ್ಷಗಳ ಹಿಂದೆ ಸುರಕ್ಷತೆ ಇಲ್ಲದಿದ್ದ ಕಾರಣದಿಂದಾಗಿ ಮಹಿಳೆಯರ ಮೇಲೆ ಸಾಕಷ್ಟು ಅಸಭ್ಯ ವರ್ತನೆ ಕಂಡು ಬಂದಿತ್ತು. ಅಂತ ಸಂದರ್ಭದಲ್ಲಿ ಇಡೀ ಬೆಂಗಳೂರನ್ನ ಮಾನ ಮರ್ಯಾದೆ ಕೂಡ ಹರಾಜಾಗಿತ್ತು. ಆದ್ರೆ ಈ ಬಾರಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗದಂತೆ, ಈ ಹಿಂದೆ ಯಾವುದೇ ರೀತಿಯಲ್ಲಿ ಪೊಲೀಸ್ ಭದ್ರತೆ ಇಲ್ಲದಂತ ರೀತಿಯಲ್ಲಿ ಈ ಬಾರಿ ಅತಿ ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಕೊಡುವಂತ ಪ್ರಯತ್ನವನ್ನ ಬೆಂಗಳೂರಿನ ಪೊಲೀಸ್ ಇಲಾಖೆ ಕೂಡ ಮಾಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ಸಂದರ್ಭದಲ್ಲಿ ಬೆಂಗಳೂರಿನ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಬೆಂಗಳೂರಿನ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೊಡುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಬೆಂಗಳೂರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ವರ್ಷಕ್ಕೆ ಏನೆಲ್ಲ ಸಿದ್ಧತೆ ಬೇಕೋ ಆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡುವಂತ ಪ್ರಯತ್ನವನ್ನ ಎರಡೂ ಇಲಾಖೆಗಳು ಕೂಡ ಮಾಡಿದ್ದಾರೆ. ಒಂದ್ ಕಡೆ
MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆ ಈಗಾಗಲೇ ಪಪ್ಪು ಏನಿದೆ, ಬಾರ್ ಏನಿದೆ, ಕ್ಲಬ್ ಏನಿದೆ ಎಲ್ಲವೂ ಕೂಡ ಹೌಸ್ಫುಲ್ ಆಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಈ ಬಾರಿ ಅತಿ ಹೆಚ್ಚಿನ ರೀತಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಮಹಿಳೆಯರ ಹಿತದೃಷ್ಟಿಯಿಂದ, ಮಹಿಳೆಯರ ಸುರಕ್ಷತೆಯಿಂದ, ಮಹಿಳೆಯರ ಸೇಫ್ಟಿ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಪೊಲೀಸ್ ಇಲಾಖೆ ಈ ಬಾರಿ ಭದ್ರತೆಯನ್ನು ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಈಗಾಗಲೇ ಬ್ಯಾರಿಕೇಡ್ ಅನ್ನ ಕೂಡ ಹಾಕಿದ್ದಾರೆ. ಮಧ್ಯರಾತ್ರಿ ಸಂದರ್ಭದಲ್ಲಿ, ಜೊತೆಗೆ ರಾತ್ರಿ ಆದಂತ ಸಂದರ್ಭದಲ್ಲಿ ಬ್ರಿಗೇಡ್ ರಸ್ತೆಯಲ್ಲಿ ಮತ್ತು MG ರಸ್ತೆಯಲ್ಲಿ, ಜೊತೆಗೆ ಚರ್ಚಿಲ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ರಸ್ತೆಗಳನ್ನ ಬಂದ್ ಕೃಷ್ಣ, ಪ್ಯಾನ್ ಮಾಡಿ ತೋರಿಸಬಹುದಾ ಅಲ್ಲಿ? ಈ ಬಾರಿ ಪ್ಯಾನ್ ಮಾಡಿ ತೋರಿಸಬಹುದಾ? ಕ್ಯಾಮ್ರಾನ ಪ್ಯಾನ್ ಮಾಡಿ ತೋರಿಸಬಹುದಾ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಮತ್ತೆ ಯಾವ ರೀತಿಯಾಗಿ ಅಲ್ಲಿ ಅಲಂಕಾರವನ್ನ ಮಾಡಲಾಗಿದೆ ಅಂತ ಹೇಳಿ ಒಂದು ಪ್ಯಾನ್ ಮಾಡಿ ತೋರಿಸಬಹುದಾ ಅಂತ? ಕೂಡ ಬಂದ್ ಮಾಡುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಕೂಡ ಮಾಡಿದರೆ ಈ ಬಾರಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗದಂತ ರೀತಿಯಲ್ಲಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಸಕಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿರುವಂತದ್ದು. ಅಶ್ವಥ್, ಓಕೆ ಕೃಷ್ಣ, ಅಲ್ಲಿ ಪ್ಯಾನ್ ಮಾಡಿ ತೋರಿಸಬಹುದಾ? ಅಂದ್ರೆ MG ರೋಡ್ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸ್ವಲ್ಪ ಪ್ಯಾನ್ ಮಾಡಿ ತೋರಿಸಬಹುದಾ? ಖಂಡಿತ ಅಶ್ವಥ್, ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ನಾನು ಇದ್ದೀನಿ. ಇಲ್ಲಿ ಯಾವ ರೀತಿ ಬದ್ಧತೆ ಕೊಡಲಾಗಿದೆ, ಜೊತೆಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ವರ್ಷ ಸಂಖ್ಯೆ ನಾನು ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅಶ್ವಥ್, ನಾವು ನೋಡ್ತಾ ಇದೀವಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ. ಈ ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ವಾಹನ ಸಂಚಾರಕ್ಕೆ ಅವಕಾಶವನ್ನ ಕೂಡ ಕೊಡಲಾಗಿದೆ, ಜೊತೆಗೆ ಈಗಾಗಲೇ ಬ್ಯಾರಿಕೇಡ್ ಅನ್ನ ಕೂಡ ಹಾಕಲಾಗಿದೆ. ಯಾಕಂದ್ರೆ ಮಧ್ಯರಾತ್ರಿ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಜೊತೆಗೆ ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲ, ವಿದೇಶದಿಂದ ಕೂಡ ಬೆಂಗಳೂರಿನ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗೆ ಬಂದು ನ್ಯೂ ಇಯರ್ ಅನ್ನ ಕೂಡ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಈಗಾಗಲೇ ಲೈಟ್ ಗಳಿಂದ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಕಂಗೊಳಿಸ್ತಾ ಇದೆ. ಯಾಕಂದ್ರೆ ರಾತ್ರಿ ಆದಂತ ಸಂದರ್ಭದಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ, ಇನ್ನಷ್ಟು ಜಗಮಗದಿಂದ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಕೂಡ ಕಾಣುತ್ತೆ. ಈಗಾಗಲೇ ಸಾಕಷ್ಟು ಯುವಕ ಯುವತಿಯರು ಕೂಡ ಈಗಾಗಲೇ ಬ್ರಿಗೇಡ್ ರಸ್ತೆಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ನೋಡಕ್ಕೆ ಅಂತ, ಅಂದ್ರೆ ಲೈಟ್ಸಿಂಗ್ ಜೊತೆಗೆ ಬೇರೆ ಬೇರೆ ಪಬ್ಬು, ಕ್ಲಬ್ ಜೊತೆಗೆ ಬೇರೆ ಬೇರೆ ಜನ ಕೂಡ ಈಗಾಗಲೇ ಬರುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇನ್ನಷ್ಟು ಜನ ಸಂಜೆ ಆದಂತ ಸಂದರ್ಭದಲ್ಲಿ ಮತ್ತಷ್ಟು ಜನರು ಬರುವಂತ ಸಾಧ್ಯತೆ ಕಾರಣದಿಂದಾಗಿ ಪೊಲೀಸರು ಕೂಡ ಎಲ್ಲವನ್ನು ಕೂಡ ಕಣ್ಣಾವಲನ್ನ ಕೂಡ ವಹಿಸುತ್ತಾರೆ. ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಲ್ಲಿ BMTC ಬಸ್ ಸೇವೆಯನ್ನ ಮಧ್ಯರಾತ್ರಿ 2 ಗಂಟೆವರೆಗೂ ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ಮೆಟ್ರೋ ಸೇವೆಯನ್ನು ಸಹ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ಬೆಂಗಳೂರಿನ MG ರಸ್ತೆ ಏನಿದೆ, MG ರಸ್ತೆಯ ಮೆಟ್ರೋ ಸ್ಟೇಷನ್ ಇದೆ, ಆ ಮೆಟ್ರೋ ಸ್ಟೇಷನ್ ರಾತ್ರಿ 11 ಗಂಟೆಗೆ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಯಾಕಂದ್ರೆ 11 ಗಂಟೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನದಟ್ಟಣೆ ಹೆಚ್ಚಳ ಆಗುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಜನರನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ MG ರಸ್ತೆಯ ಮೆಟ್ರೋ ಸ್ಟೇಷನ್ ನ ಈಗಾಗಲೇ ಕ್ಲೋಸ್ ಮಾಡಿ ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಮೆಟ್ರೋ ಅಧಿಕಾರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಹೀಗಾಗಿ ಬೆಂಗಳೂರಿನ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಜಗಮಗ ಅಂತ ಇದ್ದಾರೆ. ಯುವಕ ಯುವತಿಯರು ಕೂಡ ಈಗಾಗಲೇ ಬೆಂಗಳೂರಿನ MG ರಸ್ತೆಗೆ ಕೂಡ ಬಂದು ನೋಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಇನ್ನು ಸಂಜೆ ಆದಂತ ಸಂದರ್ಭದಲ್ಲಿ ಮತ್ತಷ್ಟು ಜನರು, ಅಂದ್ರೆ ಪ್ರತಿ ವರ್ಷ 6-7 ಲಕ್ಷ ಬರ್ತಾ ಇದ್ರು. ಆದ್ರೆ ಈ ಬಾರಿ ಪೊಲೀಸ್ ಇಲಾಖೆ ಲೆಕ್ಕಾಚಾರ ಪ್ರಕಾರ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಯಾವುದೇ ಅಹಿತಕರ ಘಟನೆ ಆಗದಂತ ರೀತಿಯಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರ ಸಮ್ಮುಖದಲ್ಲಿ ಈ ಬಾರಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲಾ ರೀತಿಯ ಪೊಲೀಸ್ ಭದ್ರತೆಯನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ವರ್ಷ ಸಂದರ್ಭದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕೇವಲ 400-500 CC ಕ್ಯಾಮೆರಾಗಳನ್ನ ಮಾತ್ರ ಅಳವಡಿಸುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಅಳವಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಮಹಿಳೆಯರ ಹಿತದೃಷ್ಟಿಯಿಂದ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗ್ಬಾರ್ದು, ವರ್ಷ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಳ್ಳಲಾಗಿದೆ. ಜೊತೆಗೆ BBMP ಅಧಿಕಾರಿಗಳು ಸಹ ಈ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಏನೆಲ್ಲ ಸಿದ್ಧತೆಗಳು ಬೇಕು ಆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಹುಶಃ ವರ್ಷಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಯುವಕ ಯುವತಿಯರು ಸಹ ಬೆಂಗಳೂರಿನ MG ರಸ್ತೆಗೆ ಬರುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜನದಟ್ಟಣೆಯನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಏನೆಲ್ಲ ಭದ್ರತೆ ಬೇಕು, ಏನೆಲ್ಲ ಕಣ್ಣವಲು ಬೇಕು ಅವೆಲ್ಲವನ್ನು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹ ಮಾಡಿರುವಂತದ್ದು. ಅಶ್ವಥ್, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತಹದ್ದು. MG ರೋಡ್ ಹಾಗೆ ಬ್ರಿಗೇಡ್ ರೋಡ್, ಈ ಎರಡೂ ರಸ್ತೆಗಳು ಈಗ